ವರ್ಗ 10 ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇಲ್ಲಿ 9ನೇ ತರಗತಿ ಹಾಗೂ 10ನೇ ತರಗತಿಯ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಮಾಡಿರ್ತಕ್ಕಂತಹ ಬದಲಾವಣೆ ಏನು ಅಂತಂದ್ರೆ 9ನೇ ತರಗತಿಯಲ್ಲಿ ವಿಜ್ಞಾನ ಭಾಗ 1 ಮತ್ತು ಭಾಗ 2 ಎರಡೂ ಒಟ್ಟು ಸೇರಿ ಒಂದೇ ಪುಸ್ತಕವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ 10ನೇ ತರಗತಿಯಲ್ಲಿ ವಿಜ್ಞಾನ ಭಾಗ 1 ಹಾಗೂ ವಿಜ್ಞಾನ ಭಾಗ 2 ಈ ಎರಡೂ ಪುಸ್ತಕಗಳನ್ನು ಬೇರೆ ಬೇರೆ ರೀತಿಯಾಗಿ ಮಾಡಿದ್ದಾರೆ. ವಿಜ್ಞಾನ ಭಾಗ 1ರಲ್ಲಿ ಭೌತಿಕಶಾಸ್ತ್ರ ಹಾಗೂ ರಸಾಯನಶಾಸ್ತ್ರ ಇವೆರಡೂ ಸೇರಿ ವಿಜ್ಞಾನ ಭಾಗ 1. ವಿಜ್ಞಾನ ಭಾಗ 2 ಜೀವಶಾಸ್ತ್ರ ಮತ್ತು ಪರ್ಯಾವರಣ ಇವೆರಡೂ ಸೇರಿ ವಿಜ್ಞಾನ ಭಾಗ 2 ತಯಾರು ಮಾಡಲಾಗಿದೆ. ಈಗ ವಿಜ್ಞಾನ ಭಾಗ 1 ಪಾಠ ಕ್ರಮಾಂಕ 1 ಗುರುತ್ವಾಕರ್ಷಣೆ ಗ್ರಾವಿಟೇಷನ್. ಈ ಗುರುತ್ವಾಕರ್ಷಣೆ ಅನ್ನುವಂಥ ಪದವನ್ನು ತಾವೆಲ್ಲರೂ 4ನೇ ತರಗತಿಯಿಂದ ಕೇಳುತ್ತಾ ಬಂದಿದ್ರಿ. ಆದರೆ ಈ ಗುರುತ್ವಾಕರ್ಷಣೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಾವು ಈ ಪಾಠದಲ್ಲಿ ನೋಡುತ್ತಿದ್ದೇವೆ. ಈ ಪಾಠದಲ್ಲಿ ಗುರುತ್ವಾಕರ್ಷಣೆ, ವರ್ತುಳಾಕಾರ ಚಲನೆ ಮತ್ತು ಕೇಂದ್ರಾಭಿಗಾಮಿ ಪ್ರೇರಣೆ, ಕೆಪ್ಲರ್ನ ನಿಯಮ, ನ್ಯೂಟನ್ನ ವೈಶ್ವಿಕ ಗುರುತ್ವಾಕರ್ಷಣದ ಸಿದ್ಧಾಂತ, ಪೃಥ್ವಿಯ ಗುರುತ್ವದ ವ್ಯವತ್ಕರ್ಷ, ಮುಕ್ತ ಪತನ ಹಾಗೂ ಮುಕ್ತಿವೇಗ ಈ ಎಲ್ಲ ಘಟಕಗಳನ್ನು ಈ ಪಾಠದಲ್ಲಿ ನೋಡುವರಿದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ಪ್ರೀವಿಯಸ್ ನಾಲೆಜ್, ನಿಮಗೆ ಗೊತ್ತಿರುವ ಜ್ಞಾನದ ಆಧಾರಿತವಾಗಿ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ. ಮೊದಲು ಆ ಪ್ರಶ್ನೆಗಳನ್ನು ನೋಡೋಣ. ಕ್ವೆಶ್ಚನ್ ನಂಬರ್ 1, ಒಂದು ವಸ್ತುವಿನ ಮೇಲೆ ಪ್ರೇರಣೆ ಹಾಕಿದಾಗ ಎಂತಹ ಪರಿಣಾಮ ಸಂಭವಿಸುತ್ತವೆ? ಯಾವುದೇ ಒಂದು ವಸ್ತುವಿನ ಮೇಲೆ ಪ್ರೇರಣೆ ಹಾಕಿದಾಗ ಅಥವಾ ಪ್ರೇರಣೆ ಪ್ರಯುಕ್ತಗೊಂಡಾಗ ಯಾವ ಯಾವ ಪರಿಣಾಮಗಳು ಆಗುತ್ತವೆ? ಎರಡನೇ ಪ್ರಶ್ನೆ, ನಿಮಗೆ ಗೊತ್ತಿರುವ ಪ್ರೇರಣೆಯ ಪ್ರಕಾರಗಳು ಯಾವುವು? ಇಲ್ಲಿವರೆಗೆ ಕಲಿತಿರ್ತಕ್ಕಂಥ ಪ್ರೇರಣೆಯ ಪ್ರಕಾರಗಳು ಯಾವುವು ಅನ್ನೋದು ನಿಮಗೆ ಗೊತ್ತಿದೆ. ಅನಂತರ ಗುರುತ್ವಾಕರ್ಷಣೆ ಪ್ರೇರಣೆಯ ಕುರಿತಾಗಿ ನಿಮಗೆ ಏನು ಗೊತ್ತಿದೆ? ಈ ಗುರುತ್ವಾಕರ್ಷಣೆ ಪ್ರೇರಣೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಜ್ಞಾನ ಅಥವಾ ಮಾಹಿತಿ ನಿಮಗೆ ಏನು ಇದೆ ಅಂತಕ್ಕಂಥದ್ದು ಈ ರೀತಿಯಾದಂತಹ 3 ಪ್ರಶ್ನೆಗಳನ್ನು ತಿಳಿದುಕೊಳ್ಳಲಾಗಿದೆ. ನಾವು ಈಗ ಮೊದಲನೆಯ ಪ್ರಶ್ನೆಗೆ ಬರೋಣ. ಒಂದು ವಸ್ತುವಿನ ಮೇಲೆ ಪ್ರೇರಣೆ ಹಾಕಿದಾಗ ಎಂತಹ ಪರಿಣಾಮ ಸಂಭವಿಸುತ್ತವೆ? ಇಲ್ಲಿ ಮೊದಲು ಪ್ರೇರಣೆ ಎಂದರೆ, ಈಗಾಗಲೇ 6ನೇ ತರಗತಿಯಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ. ಪ್ರೇರಣೆ ಅಂದ್ರೆ ಏನು? ವಸ್ತುವಿನ ಮೇಲೆ ಯಾವುದೇ ಪ್ರಕಾರದಲ್ಲಿ ಎಳೆಯುವ ಮತ್ತು ನೂಕಲು ಉಪಯೋಗಿಸುವ ಶಕ್ತಿಗೆ ಪ್ರೇರಣೆ ಎನ್ನುತ್ತಾರೆ. ನೀವು ಯಾವುದೇ ಒಂದು ಕಾರ್ಯಾಲಯದಲ್ಲಿ ಹೋದಾಗ ಆ ಬಾಗಿಲಿನ ಮೇಲೆ ಬರೆದಿರ್ತಾರೆ, ಅಥವಾ ಒಂದು ಹಾಸ್ಪಿಟಲ್ಗೆ ಹೋದಾಗ ಆ ಬಾಗಿಲಿನ ಮೇಲೆ ಬರೆದಿರ್ತಾರೆ ಪುಷ್ ಮತ್ತು ಪುಲ್ ಅಂತ 2 ಶಬ್ದಗಳನ್ನು ಬರೆದಿರ್ತಾರೆ. ಹೊರಗಡೆ ಪುಷ್ ಅನ್ನುವಂಥ ಶಬ್ದ ಬರೆದಿರ್ತಾರೆ, ಹೊರಗಡೆ ಪುಲ್ ಅಂತಕ್ಕಂಥ ಶಬ್ದವನ್ನು ಬರೆದಿರ್ತಾರೆ. ಪುಷ್ ಅಂದ್ರೆ ನೂಕುವುದು, ಪುಲ್ ಅಂದ್ರೆ ಎಳೆಯುವುದು. ಯಾವುದೇ ವಸ್ತುವಿನ ಮೇಲೆ ಯಾವುದೇ ನೂಕುವುದಾಗಲಿ ಅಥವಾ ಎಳೆಯುವುದಾಗಲಿ ಇದಕ್ಕಾಗಿ ಉಪಯೋಗಿಸುವಂತಹ ಶಕ್ತಿಗೆ ನಾವು ಪ್ರೇರಣೆ ಅಂತ ಕರೀತೀವಿ. ಅನೇಕ ಉದಾಹರಣೆಗಳು ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡ್ತಾ ಇರುತ್ತೇವೆ. ಒಂದು ವೇಳೆ ಒಂದು ವಾಹನ ಎಲ್ಲಾದರೂ ಕೆಟ್ಟು ನಿಂತು ಹೋದಾಗ ಆ ವಾಹನವನ್ನು ನೂಕುತ್ತೇವೆ ಅಥವಾ ಎಳೆಯುತ್ತೇವೆ. ಅಲ್ಲಿ ನಮ್ಮ ಶಕ್ತಿಯನ್ನ ಉಪಯೋಗ ಮಾಡುತ್ತೇವೆ. ಅದಕ್ಕೆ ನಾವೇನು ಕರೀಬೇಕು ಅಂತ ಹೇಳಿದ್ರೆ ಪ್ರೇರಣೆ ಅಂತ ಕರೀಬೇಕು.
ಇಂಥ ಪ್ರೇರಣೆಯನ್ನ ಪ್ರಯುಕ್ತ ಮಾಡಿದಾಗ ವಸ್ತುವಿನಲ್ಲಿ ಯಾವ ಯಾವ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿದೆ ನೋಡಿ ಮಕ್ಕಳೇ. ಇಲ್ಲಿ ಒಂದು ವಸ್ತು ಇದೆ ತಿಳ್ಕೊಳ್ಳಿ. ಈ ವಸ್ತುವಿನ ಮೇಲೆ ನಾವು ಪ್ರೇರಣೆ ಪ್ರಯುಕ್ತ ಮಾಡಿದೆ. ಈಗ ಇದು ವಿರಾಮ ಸ್ಥಿತಿಯಲ್ಲಿದೆ. ಇದಕ್ಕೆ ನಾವು ಪ್ರೇರಣೆ ಪ್ರಯುಕ್ತ ಮಾಡಿದ, ಪ್ರೇರಣೆ ಕೊಟ್ಟಾಗ ಆ ವಸ್ತು ಚಲನೆಗೆ ಒಳಪಡುತ್ತದೆ. ಒಂದು ಚೆಂಡು ಇದೆ, ಆ ಚೆಂಡು ವಿರಾಮ ಸ್ಥಿತಿಯಲ್ಲಿದೆ, ಅದು ಚಲನೆಯಲ್ಲಿ ಇಲ್ಲ. ಯಾವಾಗ ಆ ಚೆಂಡನ್ನ ನಾವು ಆ ಚೆಂಡಿಗೆ ನಾವು ಒಲಿಯುತ್ತೀವೋ ಆಗ ಆ ಚೆಂಡು ಚಲನೆಗೆ ಒಳಪಡುತ್ತದೆ. ಅಂದ್ರೆ ಮೊದಲನೆಯ ಪರಿಣಾಮ ಏನು ಅಂತಂದ್ರೆ ವಿರಾಮ ಸ್ಥಿತಿಯಲ್ಲಿರುವ ವಸ್ತು ಚಲನೆ ಆಗುತ್ತದೆ. ವಿರಾಮ ಸ್ಥಿತಿಯಲ್ಲಿ ಇರುವ ವಸ್ತು ಚಲನೆಗೊಳ್ಳುತ್ತದೆ. ವಿರಾಮ ಸ್ಥಿತಿಯಲ್ಲಿ ಇರತಕ್ಕಂಥ ವಸ್ತು ಚಲಿಸಬೇಕಾದರೆ ಆ ವಸ್ತುವಿನ ಮೇಲೆ ನಾವು ಪ್ರೇರಣೆಯನ್ನು ಪ್ರಯುಕ್ತ ಮಾಡಬೇಕಾಗುವುದು. ಇನ್ನು ಎರಡನೆಯ ಪರಿಣಾಮ, ಚಲನೆಯಲ್ಲಿರ್ತಕ್ಕಂಥ ವಸ್ತುವನ್ನ ನಿಲ್ಲಿಸಬೇಕಾದರೂ ಸಹಿತ ಪ್ರೇರಣೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಉದಾಹರಣೆ ನೋಡಿ, ಕ್ರಿಕೆಟ್ ಆಡುವಂತಹ ಸಂದರ್ಭದಲ್ಲಿ ಆ ಚೆಂಡನ್ನ ಆಟಗಾರ ಬರ್ತಕ್ಕಂಥ ಚಲನೆಯಿರ್ತಕ್ಕಂಥ ಚೆಂಡನ್ನ ಆಟಗಾರ ನಿಲ್ಲಿಸಬೇಕಾದ್ರೆ ಒಂದು ಪ್ರೇರಣೆಯಿಂದ ಆತ ಆ ಚೆಂಡನ್ನು ನಿಲ್ಲಿಸುತ್ತಾನೆ. ಅಂದ್ರೆ ಇಲ್ಲಿ ಚಲನೆಯಲ್ಲಿರುವ ವಸ್ತುವನ್ನು ನಿಲ್ಲಿಸುವುದು, ಇದಕ್ಕೆ ಪ್ರೇರಣೆಯ ಅವಶ್ಯಕತೆ ಇದೆ. ಇನ್ನು ಮುಂದಿನ ಪ್ರೇರಣೆಯ ಪರಿಣಾಮ ಏನು? ಯಾವುದೇ ಒಂದು ವಸ್ತುವಿನ ದಿಕ್ಕನ್ನು ಬದಲಾಯಿಸಬೇಕಾದರೆ ಪ್ರೇರಣೆ ಅವಶ್ಯಕತೆ ಇದೆ. ನಾವು ಸೈಕಲ್ ಮೇಲೆ ಹೋಗುವಾಗ ಎಲ್ಲಾದರೂ ತಿರುವು ಬಂದಾಗ ನಾವು ನಮ್ಮ ಸ್ನಾಯುಗಳ ಪ್ರೇರಣೆಯಿಂದ ಆ ಹ್ಯಾಂಡಲ್ ಅನ್ನು ತಿರುಗಿಸುತ್ತೇವೆ. ಆಗ ಆ ಸೈಕಲಿನ ದಿಕ್ಕು ಬದಲಾಯಿಸುತ್ತದೆ. ಯಾವುದೇ ವಸ್ತುವಿನ ದಿಶೆ ಬದಲಾಯಿಸಲು ಬರುತ್ತದೆ. ಮುಂದಿನ ಪರಿಣಾಮ ನೋಡಿ, ಯಾವುದೇ ವಸ್ತುವಿನ ಆಕಾರ ಬದಲಾಯಿಸಲು, ಆಕಾರ ಕೊಡಲು ಪ್ರೇರಣೆ ಉಪಯೋಗ ಮಾಡಬೇಕಾಗುತ್ತದೆ. ಉದಾಹರಣೆ, ಒಂದು ಕೆಸರಿನ ಮುದ್ದೆಯಿಂದ ಕೆಸರಿನ ಬೇರೆ ಬೇರೆ ವಸ್ತುಗಳನ್ನು ತಯಾರು ಮಾಡಬೇಕಾದ್ರೆ ಅದಕ್ಕೆ ನಾವು ಪ್ರೇರಣೆ ಕೊಡಬೇಕು. ಅಥವಾ ಕಮ್ಮಾರನು ಕಬ್ಬಿಣದ ಕಬ್ಬಿಣದಿಂದ ಬೇರೆ ಬೇರೆ ವಸ್ತುಗಳು ತಯಾರು ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಕಾಯಿಸಿ ಅದಕ್ಕೆ ಕಟ್ಟುಕೊಟ್ಟು ಬೇಕಾದ ಆಕಾರವನ್ನು ಕೊಡುತ್ತಾನೆ. ಹೀಗೆ ವಸ್ತುವಿಗೆ ಆಕಾರ ಕೊಡಲು ಬರುತ್ತದೆ. ಇನ್ನು ಮುಂದಿನ ಪ್ರೇರಣೆಯ ಪರಿಣಾಮ ನೋಡಿ, ವಸ್ತುವಿನ ವೇಗವನ್ನ ಹೆಚ್ಚಿಸಲು, ವಸ್ತುವಿನ ವೇಗವನ್ನ ಕಡಿಮೆಗೊಳಿಸಲು ಸಹಿತ ಪ್ರೇರಣೆಯಿಂದ ಸಾಧ್ಯವಿದೆ. ಉದಾಹರಣೆ, ಒಂದು ಬರ್ತಕ್ಕಂಥ ಚೆಂಡು, ಆ ಚೆಂಡು ಯಾವ ದಿಶೆಯಲ್ಲಿ ಇರುತ್ತದೆಯೋ ಅದೇ ದಿಶೆಯಲ್ಲಿ ಹೊಡೆದಾಗ ಅದರ ವೇಗ ಹೆಚ್ಚುತ್ತದೆ. ಅಥವಾ ಒಂದು ವಾಹನದಲ್ಲಿ ಅಥವಾ ಸೈಕಲ್ ಮೇಲೆ ಹೋಗುವಂತ ಸಂದರ್ಭದಲ್ಲಿ ಅದರ ವೇಗವನ್ನು ನಮಗೆ ಕಡಿಮೆಗೊಳಿಸಲು ಸಹಿತ ಬರುತ್ತದೆ. ವೇಗ ಹೆಚ್ಚಿಸಲು ಮತ್ತು ಕಡಿಮೆಗೊಳಿಸಲು. ಹೀಗೆ
ಪ್ರೇರಣೆಯ ಪರಿಣಾಮಗಳು ಆಗುತ್ತವೆ. ಮೊದಲನೇದಾಗಿ ವಿರಾಮ ಸ್ಥಿತಿಯಲ್ಲಿರುವ ವಸ್ತು ಚಲಿಸುತ್ತದೆ. ಚಲಿಸುವ ವಸ್ತು ವಿರಾಮ ಸ್ಥಿತಿಯಲ್ಲಿ ಬರುತ್ತದೆ. ಯಾವುದೇ ವಸ್ತುವಿನ ದಿಶೆ ಬದಲಾಯಿಸಲು ಬರುತ್ತದೆ. ವಸ್ತುವಿಗೆ ಆಕಾರ ಕೊಡಲು ಬರುತ್ತದೆ. ವಸ್ತುವಿನ ವೇಗ ಹೆಚ್ಚಿಸಲು ಅಥವಾ ಕಡಿಮೆಗೊಳಿಸಲು ಬರುತ್ತದೆ. ಹೀಗೆ ಒಂದು ವಸ್ತುವಿನ ಮೇಲೆ ಪ್ರೇರಣೆಯನ್ನು ಹಾಕಿದಾಗ ಇಂತಹ ಪರಿಣಾಮಗಳು ನಮಗೆ ಕಂಡುಬರುತ್ತವೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ನಿಮಗೆ ಗೊತ್ತಿರುವ ಪ್ರೇರಣೆಯ ಪ್ರಕಾರಗಳು ಯಾವುವು? ಇಲ್ಲಿವರೆಗೆ ಓದಿರ್ತಕ್ಕಂಥ ಅಭ್ಯಾಸವನ್ನ ಮಾಡಿರ್ತಕ್ಕಂಥ ಪ್ರೇರಣೆಯ ಪ್ರಕಾರಗಳು, ವಿವಿಧ ಪ್ರೇರಣೆಯ ಪ್ರಕಾರಗಳಿವೆ. ಉದಾಹರಣೆ ನೋಡಿ, ಮೊದಲನೆಯ ಪ್ರೇರಣೆ ಸ್ನಾಯು ಪ್ರೇರಣೆ. ಸ್ನಾಯು ಪ್ರೇರಣೆ. ಎರಡನೆಯ ಪ್ರೇರಣೆ ಯಾಂತ್ರಿಕ ಪ್ರೇರಣೆ. ಮೂರನೇ ಪ್ರೇರಣೆ ಗುರುತ್ವೀಯ ಪ್ರೇರಣೆ. ಫೋರ್ತ್ ಒನ್ ಚುಂಬಕೀಯ ಪ್ರೇರಣೆ. ಫಿಫ್ತ್ ಒನ್ ಘರ್ಷಣೆ ಪ್ರೇರಣೆ. ಸ್ಥಿರ ವಿದ್ಯುತ್ ಪ್ರೇರಣೆ. ಹೀಗೆ ಪ್ರೇರಣೆಯಲ್ಲಿ ವಿವಿಧ ಪ್ರಕಾರಗಳಿವೆ. ಸ್ನಾಯು ಪ್ರೇರಣೆ ಒಂದನೇದಾಗಿ ಯಾವ ವಸ್ತುಗಳ ಮೇಲೆ ಸ್ನಾಯುವಿನಿಂದ ಪ್ರೇರಣೆಯನ್ನ ಕೊಡುತ್ತೇವೆಯೋ ಅಂತ ಪ್ರೇರಣೆಗೆ ಸ್ನಾಯು ಪ್ರೇರಣೆ. ನಮ್ಮ ಕಾಲಿನಿಂದ ಸೈಕಲ್ ಪೈಡಲ್ ಅನ್ನು ತುಳಿದು ಸೈಕಲ್ ಅನ್ನು ಚಲಿಸಲು ಬರುತ್ತದೆ, ಇದು ಸ್ನಾಯು ಪ್ರೇರಣೆ ಉದಾಹರಣೆ. ಅಥವಾ ಭಾರವನ್ನ ಎತ್ತುವುದು, ವಸ್ತುವನ್ನ ಎಳೆಯುವುದು, ಸಾಕಷ್ಟು ಉದಾಹರಣೆಗಳು ಸ್ನಾಯು ಪ್ರೇರಣೆ. ಎರಡನೇದಾಗಿ ಯಾಂತ್ರಿಕ ಪ್ರೇರಣೆ. ಯಂತ್ರಗಳ ಸಹಾಯದಿಂದ ಪ್ರವೇಶೋತ್ತರ ಪ್ರೇರಣೆಗೆ ಯಾಂತ್ರಿಕ ಪ್ರೇರಣೆ ಎನ್ನುತ್ತಾರೆ. ಟ್ರಾಕ್ಟರ್ ಇರ್ಬೋದು, ಜೆಸಿಬಿ ಇರ್ಬೋದು, ಮನೆಯಲ್ಲಿ ಉಪಯೋಗಿಸುವಂತಹ ಮಿಕ್ಸರ್, ಗ್ರೈಂಡರ್, ಹೀಗೆ ಅನೇಕ ಯಂತ್ರಗಳಿಂದ ಪ್ರೇರಣೆಯನ್ನ ಪ್ರಯುಕ್ತಗೊಳಿಸಿ ನಾವು ಕಾರ್ಯವನ್ನ ಮಾಡಿಕೊಡುತ್ತೇವೆ. ಅಂತಹ ಪ್ರೇರಣೆಗೆ ಯಾಂತ್ರಿಕ ಪ್ರೇರಣೆ ಅಂತ ಕರೀತಾರೆ. ಗುರುತ್ವೀಯ ಪ್ರೇರಣೆ, ಇದನ್ನೇ ನಾವು ಈ ಪಾಠದಲ್ಲಿ ಹೆಚ್ಚಿನ ಮಾಹಿತಿಯನ್ನ ನೋಡಿಕೊಳ್ಳುತ್ತಿದ್ದೇವೆ. ಗುರುತ್ವೀಯ ಪ್ರೇರಣೆ ಅಂತಂದ್ರೆ ಮೇಲೆ ಉಳಿದಿರ್ತಕ್ಕಂಥ ವಸ್ತು ಕೆಳಗೆ ಬೀಳುತ್ತದೆ ಅಥವಾ ಯಾವುದೇ ಒಂದು ಮೇಲಿರ್ತಕ್ಕಂಥ ವಸ್ತುವನ್ನ ಪೃಥ್ವಿ ತನ್ನ ಕಡೆಗೆ ಎಳೆದುಕೊಳ್ಳುತ್ತದೆ ಅಂತ ಒಂದು ಪ್ರೇರಣೆಗೆ ಗುರುತ್ವೀಯ ಪ್ರೇರಣೆ ಎನ್ನುತ್ತಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಾಠದಲ್ಲಿ ನೋಡೋಣ. ಇನ್ನು ಚುಂಬಕೀಯ ಪ್ರೇರಣೆ. ಚುಂಬಕಕ್ಕೆ ಒಂದು ಎನ್ ಮತ್ತು ಎಸ್, ನಾರ್ತ್ ಮತ್ತು ಸೌತ್ ಪೋಲ್ಗಳಿರುತ್ತವೆ. ಇಲ್ಲಿ ಇನ್ನೊಂದು ಚುಂಬಕದ ಸೌತ್ ಮತ್ತು ನಾರ್ತ್ ಪೋಲನ್ನ ವಿರುದ್ಧ ಪೋಲಗಳನ್ನು ಹತ್ತಿರಕ್ಕೆ ತಂದಾಗ ಅವೆರಡು ಆಕರ್ಷಣೆ ಆಗುತ್ತವೆ. ಅಥವಾ ಈ ಚುಂಬಕದ ಪಟ್ಟಿ ಚುಂಬಕವನ್ನ ಬಾರ್ ಮ್ಯಾಗ್ನೆಟ್ ಅನ್ನ ಕಬ್ಬಿಣದ ಚೂರುಗಳ ಹತ್ತಿರವಿದ್ದಾಗ ಆ ಕಬ್ಬಿಣ ಚೂರುಗಳು ಇದಕ್ಕೆ ಅಂಟಿಕೊಳ್ಳುತ್ತವೆ ಅಥವಾ ಆಕರ್ಷಣೆ ಆಗುತ್ತವೆ. ಅಂದ್ರೆ ಆ ಪ್ರೇರಣೆಗೆ ಚುಂಬಕೀಯ ಪ್ರೇರಣೆ ಅಂತ ಹೇಳಿ ನಾವು ಕರೀತೇವೆ. ನೆಕ್ಸ್ಟ್ ಘರ್ಷಣೆ ಪ್ರೇರಣೆ. ಯಾವುದೇ ಎರಡು ಪೃಷ್ಠಭಾಗಗಳು ಒಂದಕ್ಕೊಂದು ತಿಕ್ಕಿದಾಗ ಅಲ್ಲಿ ಕಾರ್ಯವಾಗುವಂತಹ ಪ್ರೇರಣೆ ಯಾವುದು ಅಂತಂದ್ರೆ ಘರ್ಷಣೆ ಪ್ರೇರಣೆ. ಉದಾಹರಣೆ ತೆಗೆದುಕೊಳ್ಳಿ, ಒಂದು ಚೆಂಡನ್ನ ಭೂಮಿಯ ಮೇಲೆ ಎಸೆದಾಗ ಆ ಚೆಂಡು ಚಲನೆಗೊಳಪಡುತ್ತದೆ. ಆ ಚೆಂಡಿನ ವೇಗ
ಮುಂದೆ ಹೋದಂತೆ ಹೋದಂತೆ ಕಡಿಮೆ ಆಗುತ್ತದೆ. ಚೆಂಡಿನ ವೇಗ ಯಾವಾಗಲೂ ಸ್ಥಿರವಾಗಿ ಉಳಿಯುವುದಿಲ್ಲ, ಒಂದೇ ರೀತಿಯಾಗಿ ಉಳಿಯುವುದಿಲ್ಲ. ಪ್ರಾರಂಭದಲ್ಲಿ ಅದರಲ್ಲಿ ವೇಗ ಎಷ್ಟಿತ್ತೋ ಅದೇ ವೇಗ ಮುಂದೆ ಸಹಿತ ಉಳಿಯದೆ ಮುಂದೆ ಹೋದಂತೆ ಹೋದಂತೆ ಆ ಚೆಂಡಿನ ವೇಗ ಕಡಿಮೆ ಆಗುತ್ತದೆ. ಅಂದ್ರೆ ಆ ಚೆಂಡಿನ ಪೃಷ್ಠಭಾಗ ಮತ್ತು ಭೂಮಿಯ ಪೃಷ್ಠಭಾಗ ಇವೆರಡೂ ಪೃಷ್ಠಭಾಗಗಳು ಒಂದಕ್ಕೊಂದು ಘರ್ಷಣೆಯಾಗಿ ಅಲ್ಲಿ ನಿರ್ಮಾಣವಾಗುವಂತಹ ಪ್ರೇರಣೆ ಘರ್ಷಣೆ ಪ್ರೇರಣೆ. ಅಂದ್ರೆ ಆ ಚೆಂಡು ಉರುಳುತ್ತಾ ಉರುಳುತ್ತಾ ಹೋಗುವಾಗ ಭೂಮಿ ಆ ಚೆಂಡಿನ ಪೃಷ್ಠಭಾಗಕ್ಕೆ ತಿಕ್ಕುತ್ತದೆ. ಈ ಚಲನೆಗೆ ವಿರುದ್ಧವಾಗಿ ಇಲ್ಲಿ ಘರ್ಷಣೆ ಆಗುವುದರಿಂದ ಆ ಚೆಂಡಿನ ವೇಗ ಕಡಿಮೆ ಆಗುತ್ತಾ ಆಗುತ್ತಾ ಒಂದು ಸ್ಥಾನದಲ್ಲಿ ಹೋಗಿ ಆ ಚೆಂಡು ನಿಲ್ಲುತ್ತದೆ. ಇದಕ್ಕೆ ನಾವು ಘರ್ಷಣೆ ಪ್ರೇರಣೆ ಮಾಡಬೇಕು. ನಾವು ಕೆಲವೊಂದು ಸಂದರ್ಭದಲ್ಲಿ ಇಂಥ ಘರ್ಷಣೆ ಪ್ರೇರಣೆ ಹೆಚ್ಚಾಗಬೇಕು ಅಥವಾ ಘರ್ಷಣೆ ಪ್ರೇರಣೆ ಕಡಿಮೆ ಆಗಬೇಕು, ಹೀಗೆ ಅವಶ್ಯಕತೆ ಇದೆ. ಉದಾಹರಣೆ ನೋಡ್ರಿ, ಸೈಕಲ್ ಚಕ್ರ ಮತ್ತು ಚೇನ್. ಈ ಚಕ್ರ ಆ ಚೇನು ಚಕ್ರದ ಮೇಲೆ ಸುಲಭವಾಗಿ ತಿರುಗಬೇಕಾದ್ರೆ ಅಲ್ಲಿ ಘರ್ಷಣೆ ಕಡಿಮೆ ಇರಬೇಕು. ಅದಕ್ಕೋಸ್ಕರವಾಗಿ ನಾವು ಮೇಲಿಂದ ಮೇಲೆ ಎಣ್ಣೆಯನ್ನ ಹಾಕುತ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಘರ್ಷಣೆ ಹೆಚ್ಚಬೇಕಾಗುತ್ತದೆ. ಈಗ ನಾವು ಸ್ನಾನಾಗೃಹದಲ್ಲಿ ಹೋದಾಗ ಕೆಲವೊಂದು ಸಲ ನಾವು ಕಾಲನ ಜಾರಿ ಬೀಳುವಂತಹ ಘಟನೆಗಳು ಆಗಿರಬಹುದು. ಸಾಬೂನಿನ ನೀರು ಮತ್ತು ನಮ್ಮ ಕಾಲು, ಈ ಸಾಬೂನಿನ ನೀರು ಬಿದ್ದಂತಹ ಸ್ಥಳದಲ್ಲಿ ನಾವು ಕಾಲನ್ನು ಇಟ್ಟಾಗ ಅಲ್ಲಿ ಘರ್ಷಣೆ ಕಡಿಮೆಯಾಗುತ್ತದೆ. ಎಷ್ಟು ಭಾಗವು ನುಣುಪಾಗಿರುತ್ತದೆಯೋ ಅಲ್ಲಿ ಘರ್ಷಣೆ ಕಡಿಮೆ ಇರುತ್ತದೆ. ಎಷ್ಟು ಭಾಗವು ಒರಟಾಗಿರುತ್ತದೆಯೋ ಅಲ್ಲಿ ಘರ್ಷಣೆ ಹೆಚ್ಚು ಇರುತ್ತದೆ. ಎಲ್ಲಿ ಘರ್ಷಣೆ ನುಣುಪಾದಂತಹ ಭಾಗದಲ್ಲಿ ಘರ್ಷಣೆ ಕಡಿಮೆಗೊಳ್ಳುವುದರಿಂದ ಅಂತ ಒಂದು ಸ್ಥಾನದಲ್ಲಿ ನಾವು ಕಾಲು ಇಟ್ಟಾಗ ಜಾರುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ. ಈಗ ನಾವು ನಡೆಯುತ್ತೇವೆ ಭೂಮಿ ಮೇಲೆ, ಇಲ್ಲಿ ಘರ್ಷಣೆ ಪ್ರೇರಣೆ ಎಂದು ನಾವು ನಡೆಯುತ್ತೇವೆ. ಅದೇ ನುಣುಪಾದಂತಹ ಭಾಗದ ಮೇಲೆ ನಡೆದಾಗ ನಾವು ಜಾರುವಂತಹ ಸಾಧ್ಯತೆ ಇರುತ್ತದೆ, ಯಾಕಂದ್ರೆ ಘರ್ಷಣೆ ಪ್ರೇರಣೆ ಕಡಿಮೆ ಇರುತ್ತದೆ. ಹೀಗೆ ಕೆಲವೊಂದು ಸಂದರ್ಭದಲ್ಲಿ ಘರ್ಷಣೆ ಹೆಚ್ಚಿಸಬೇಕಾಗುತ್ತದೆ, ಕೆಲವೊಂದು ಸಂದರ್ಭದಲ್ಲಿ ಘರ್ಷಣೆ ಕಡಿಮೆಗೊಳಿಸಬೇಕಾಗುತ್ತದೆ. ಅಂತ ಒಂದು ಆ ಪೃಷ್ಠಭಾಗಗಳ ಮಧ್ಯದಲ್ಲಿ ತಯಾರಾಗುವಂತಹ ಪ್ರೇರಣೆಗೆ ಘರ್ಷಣೆ ಪ್ರೇರಣೆ ಅಂತ ನಾವು ಕರೀತೀವಿ. ನೆಕ್ಸ್ಟ್, ಸ್ಥಿರ ವಿದ್ಯುತ್ ಪ್ರೇರಣೆ. ಸ್ಥಿರ ವಿದ್ಯುತ್ ಪ್ರೇರಣೆ ಅಂತಂದ್ರೆ ನಾವು ಒಂದು ಬಾಚಣಿಕೆಯನ್ನ ತೆಗೆದುಕೊಂಡು ಒಣ ಕೂದಲಗಳ ಮೇಲೆ ತಿಕ್ಕಿ ಕಾಗದದ ತುಂಡುಗಳ ಹತ್ತಿರ ಹಿಡಿದಾಗ ಆ ಕಾಗದ ಚೂರುಗಳು ಅದಕ್ಕೆ ಆಕರ್ಷಣೆಯಾಗುತ್ತವೆ ಅಥವಾ ಅಂಟಿಕೊಳ್ಳುತ್ತವೆ. ಇಲ್ಲಿ ಆ ಬಾಚಣಿಕೆಯ ಮೇಲೆ ಕೆಲವೊಂದು ವಿದ್ಯುತ್ ಜಾಗೃತಿಗಳು ನಿರ್ಮಾಣಗೊಳ್ಳುತ್ತವೆ. ಆ ವಿದ್ಯುತ್ ಜಾಗೃತಿಗಳಿಂದ ಅಲ್ಲಿ ಪ್ರೇರಣೆ ನಿರ್ಮಾಣವಾಗಿ ಆ ಪ್ರೇರಣೆಯ ಪ್ರಯುಕ್ತ ಆ ಕಾಗದ ಚೂರುಗಳ ಮೇಲೆ ಆಗುತ್ತದೆ. ಪರಿಣಾಮ ಆ ಕಾಗದ ಚೂರುಗಳ ಮೇಲೆ ಆಗುತ್ತದೆ. ಇದರಿಂದ ಆ ಕಾಗದ ಚೂರುಗಳು ಅಂಟಿಕೊಳ್ಳುತ್ತವೆ. ಹೀಗೆ ಇಂತಹ ಒಂದು ಪ್ರೇರಣೆಯ ಪ್ರಕಾರಗಳನ್ನ ನಾವು ಅಭ್ಯಾಸವನ್ನ ಮಾಡಿದ್ದೇವೆ. ಈಗ ವಿದ್ಯಾರ್ಥಿಗಳಿಗೆ ನಮಗೆ ಬೇಕಾಗಿರತಕ್ಕಂಥದ್ದು ಇದರಲ್ಲಿ ಮುಖ್ಯವಾದಂತಹ ಪ್ರೇರಣೆ, ಮುಖ್ಯವಾದಂತಹ ಘಟಕ ಗುರುತ್ವಾಕರ್ಷಣೆ, ಗುರುತ್ವೀಯ ಪ್ರೇರಣೆ. ಈ ಗುರುತ್ವಾಕರ್ಷಣೆಯ ಪ್ರೇರಣೆ ಕುರಿತು ನಿಮಗೆ ಏನು ಗೊತ್ತಿದೆ? 4ನೇ ತರಗತಿಯಿಂದ ಈ ಶಬ್ದವನ್ನು ನಾವು ಕೇಳುತ್ತಾ ಬಂದಿದೆ, ತಾವೆಲ್ಲರೂ ಕೇಳುತ್ತಾ ಬಂದಿದ್ದೀರಿ. ಗುರುತ್ವಾಕರ್ಷಣೆ ಅಂತಂದ್ರೆ ಭೂಮಿಯಲ್ಲಿ ಒಂದು ಶಕ್ತಿ ಇದೆ, ಮೇಲೆ ಯಾವುದೇ ವಸ್ತುವನ್ನ ಮೇಲೆ ಎಸೆದಾಗ ಅದು ತನ್ನ ಕಡೆಗೆ ಎಳೆದುಕೊಳ್ಳುತ್ತದೆ. ಇಂಥ ಒಂದು ಶಕ್ತಿ ಭೂಮಿಯಲ್ಲಿದೆ. ಆ ಒಂದು ಶಕ್ತಿಗೆ ಗುರುತ್ವೀಯ ಪ್ರೇರಣೆ ಅಥವಾ ಗುರುತ್ವಾಕರ್ಷಣೆ ಅಂತ ಹೇಳಿ ತಿಳ್ಕೊಳ್ತಾರೆ. ಇದಷ್ಟು ನಿಮಗೆ ಗೊತ್ತಿದೆ. ಆದರೆ ನಾವು ಹೆಚ್ಚಿನ ಮಾಹಿತಿಯನ್ನ ಈ ಪಾಠದಲ್ಲಿ ನೋಡುವುದಿದ್ದೇವೆ. ಇದು ಗುರುತ್ವಾಕರ್ಷಣೆ ಪ್ರೇರಣೆ, ಇದು ವೈಶ್ಚಿಕ ಪ್ರೇರಣೆ ಆಗಿದೆ. ಗುರುತ್ವಾಕರ್ಷಣೆ ಪ್ರೇರಣೆ ಗುರುತ್ವೀಯ ಪ್ರೇರಣೆ ಇದು
ವೈಶ್ಚಿಕ ಪ್ರೇರಣೆಯಾಗಿದೆ. ಗುರುತ್ವೀಯ ಪ್ರೇರಣೆ ಇದು ವೈಶ್ಚಿಕ ಪ್ರೇರಣೆಯಾಗಿದೆ. ಅಂದ್ರೆ ಏನು? ಪೃಥ್ವಿಯ ಮೇಲೆ ಇರತಕ್ಕಂತ ಯಾವುದೇ ಎರಡು ವಸ್ತುಗಳ ಮಧ್ಯದಲ್ಲಿ ಪ್ರೇರಣೆ ಪ್ರಯುಕ್ತ ಆಗುತ್ತಿರುತ್ತದೆ. ಇದು ನಿಮಗೆ ಗೊತ್ತಬೇಕು. ಆದರೆ ಕೇವಲ ಪೃಥ್ವಿಯ ಮೇಲೆ ಇರತಕ್ಕಂತ ಎರಡು ವಸ್ತುಗಳ ಮಧ್ಯದಲ್ಲಿ ಮಾತ್ರ ಪ್ರೇರಣೆ ಇರದೆ, ವಿಶ್ವದ ಎಲ್ಲೇ ಇರಲಿ, ವಿಶ್ವದಲ್ಲಿ ಯಾವುದೇ ಎರಡು ವಸ್ತುಗಳ ಮಧ್ಯದಲ್ಲಿ ಪ್ರೇರಣೆ ಪ್ರಯುಕ್ತ ಆಗುತ್ತಿರುತ್ತದೆ. ಆದ್ದರಿಂದ ಇದಕ್ಕೆ ವೈಶ್ಚಿಕ ಪ್ರೇರಣೆ ಅಂತ ಕರೆದಿದ್ದಾರೆ. ಈ ಗುರುತ್ವೀಯ ಪ್ರೇರಣೆಯನ್ನ ವೈಶ್ಚಿಕ ಪ್ರೇರಣೆ ಅಂತ ತಿಳ್ಕೊಳ್ತಾರೆ. ಗುರುತ್ವಾಕರ್ಷಣೆಯನ್ನ ವೈಶ್ಚಿಕ ಪ್ರೇರಣೆ ಅಂತೇಳಿ ತಿಳ್ಕೋಬೇಕು. ಅಂದ್ರೆ ವಿಶ್ವದಲ್ಲಿರ್ತಕ್ಕಂಥ ಯಾವುದೇ ಎರಡು ವಸ್ತುಗಳು, ಉದಾಹರಣೆ ನೋಡ್ರಿ, ಗ್ರಹಗಳ ಮಧ್ಯದಲ್ಲಿ, ಗ್ರಹ ಸೂರ್ಯ ಮಧ್ಯದಲ್ಲಿ, ಗ್ರಹ ಉಪಗ್ರಹ ಲಘು ಗ್ರಹ ಇವುಗಳ ಮಧ್ಯದಲ್ಲಿ ಸಹಿತ ಈ ಗುರುತ್ವಾಕರ್ಷಣೆ ಪ್ರೇರಣೆಯ ಒಂದು ಪರಿಣಾಮ ಆಗುತ್ತಾ ಇರುತ್ತದೆ ಅಂತಕ್ಕಂಥದ್ದು ಈ ವೈಶ್ಚಿಕ ಪ್ರೇರಣೆ ಅರ್ಥವಾಗಿದೆ. ಈಗ ನೀವು ಅನ್ಬಹುದು, ಯಾವುದೇ ಎರಡು ವಸ್ತುಗಳ ಮಧ್ಯದಲ್ಲಿ ಪ್ರೇರಣೆ ಪ್ರಯುಕ್ತ ಆಗುತ್ತಿರುತ್ತದೆ. ಒಂದು ಬೆಂಚಿನ ಮೇಲೆ ಇಬ್ಬರು ವಿದ್ಯಾರ್ಥಿಗಳು ಕುಳಿತುಕೊಂಡಿದ್ದಾರೆ. ಆ ಎರಡೂ ವಿದ್ಯಾರ್ಥಿಗಳ ಇಬ್ಬರ ಮಧ್ಯದಲ್ಲಿ ಗುರುತ್ವಾಕರ್ಷಣೆ ಪ್ರೇರಣೆ ಇದೆ. ಹಾಗಾದರೆ ನೀವು ಅನ್ಬಹುದು, ಆ ಪ್ರೇರಣೆ ನಮಗೆ ಅನುಭವಕ್ಕೆ ಆಗ್ತಾ ಇಲ್ಲ, ಎಳೆದಂತೆ ಆಗ್ತಾ ಇಲ್ಲ, ಒತ್ತುವಂತೆ ಆಗ್ತಾ ಇಲ್ಲ. ಅದು ಹೇಗೆ? ವಿದ್ಯಾರ್ಥಿಗಳೇ, ನಿಮ್ಮ ಮಧ್ಯದಲ್ಲಿರ್ತಕ್ಕಂಥ ಪ್ರೇರಣೆ ಕ್ಷಣಿಕವಾಗಿ ದುರ್ಬಲವಾಗಿರ್ತಕ್ಕಂಥ, ಕ್ಷೀಣವಾಗಿರ್ತಕ್ಕಂಥ ಪ್ರೇರಣೆ. ಆ ಪ್ರೇರಣೆ ಅತಿ ಅಲ್ಪ, ಇದರಿಂದಾಗಿ ಅದು ನಮಗೆ ಅನುಭವಕ್ಕೆ ಬರ್ತಾ ಇಲ್ಲ. ಆದರೆ ಪ್ರತಿಯೊಂದು ವಸ್ತುಗಳ ಮಧ್ಯದಲ್ಲಿ ಈ ಗುರುತ್ವಾಕರ್ಷಣೆ ಪ್ರೇರಣೆ ಇದ್ದೇ ಇರುತ್ತದೆ. ಈ ಗುರುತ್ವಾಕರ್ಷಣೆ ಪ್ರೇರಣೆಯ ಶೋಧವನ್ನ ಯಾವ ರೀತಿಯಾಗಿ ಮಾಡಿದರು, ಈ ಶೋಧವನ್ನ ಹೇಗೆ ಹಚ್ಚಲಾಯಿತು, ಇದನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಗುರುತ್ವಾಕರ್ಷಣೆ. ಈ ಗುರುತ್ವಾಕರ್ಷಣೆ ಶೋಧವನ್ನು ಸರ್ ಐಜಾಕ್ ನ್ಯೂಟನ್ ಈ ವಿಜ್ಞಾನಿ ಶೋಧ ಮಾಡಿದರು. ಸರ್ ಐಜಾಕ್ ನ್ಯೂಟನ್. ಸರ್ ಐಜಾಕ್ ನ್ಯೂಟನರು ಈ ಗುರುತ್ವಾಕರ್ಷಣೆಯ ಶೋಧವನ್ನ ಮಾಡಿದರು. ಅವರು ಹೇಗೆ ಶೋಧ ಮಾಡಿದರು? ಇದು ಈ ಗುರುತ್ವಾಕರ್ಷಣೆಯ ಶೋಧವನ್ನ ಬಹಳ ಸಹಜವಾಗಿ ಅವರಿಗೆ ಆಗಿರ್ತಕ್ಕಂಥದ್ದು, ಅಥವಾ ಶೋಧವನ್ನು ಅವರು ಮಾಡಿರ್ತಕ್ಕಂಥದ್ದು. ಹೇಗೆ ಅಂತಂದ್ರೆ, ಒಂದು ದಿವಸ ಅವರು ತಮ್ಮ ಹೊಲದಲ್ಲಿ ಗಿಡದ ಕೆಳಗೆ, ಸೇಬು ಹಣ್ಣಿನ ಗಿಡದ ಕೆಳಗೆ ಕುಳಿತಿರುವಾಗ, ಇಲ್ಲಿ ನೋಡಿ, ಇದು ಸೇಬು ಹಣ್ಣಿನ ಮರವಾಗಿದ್ದು, ಇದು ಪೃಥ್ವಿ ಇದೆ, ಇಲ್ಲಿ ಚಂದ್ರ. ಇಲ್ಲಿ ಕುಳಿತಿದ್ದಾರೆ. ಸರ್ ಐಜಾಕ್ ನ್ಯೂಟನ್ ತಮ್ಮ ಹೊಲದಲ್ಲಿ ಈ ಗಿಡದ ಕೆಳಗೆ ಕುಳಿತಿರುವಾಗ ಈ ಗಿಡದಿಂದ ಒಂದು ಸೇಬು ಹಣ್ಣು ನೇರವಾಗಿ ಕೆಳಗಿದೆ. ಆಗ ಅವರ ದೃಷ್ಟಿ ಆ ಸೇಬು ಹಣ್ಣಿನ ಕಡೆಗೆ ಹೋದಾಗ ಅವರಲ್ಲಿ ವಿಚಾರ ಬಂತು, ಆ ಹಣ್ಣು ಗಿಡದಿಂದ ಕೆಳಗೆ ಏಕೆ ಬಿತ್ತು? ಈ ಹಣ್ಣು ಕೇವಲ ಕೆಳಗೆ ಏಕೆ ಬಿತ್ತು ಅಂತಕ್ಕಂಥ ವಿಚಾರ ಮಾಡಿಲ್ಲ.
ಕೆಳಗೆ ಬೀಳುವಾಗಲೂ ಸಹಿತ ಅದು ಕ್ಷಿತಿಜದ ಲಂಬ ದಿಶೆಯಲ್ಲಿ ಮಾತ್ರ ಬಿತ್ತು. ಹೀಗೆ ಓರೆಯಾಗಿ ಬೀಳಲಿಲ್ಲ, ಕ್ಷಿತಿಜಕ್ಕೆ ಸಮಾಂತರವಾಗಿ ಬೀಳಲಿಲ್ಲ, ಅಥವಾ ಮೇಲೆ ಹೋಗಲಿಲ್ಲ. ಈ ಮೂರು ವಿಚಾರಗಳನ್ನು ಅವರು ಮಾಡಿದರು. ಗಿಡದಿಂದ ಬಿದ್ದಿರುವ ಈ ಸೇಬು ಹಣ್ಣು ಕ್ಷಿತಿಜದ ಲಂಬ ದಿಶೆಯಲ್ಲಿ ಏಕೆ ಬಿದ್ದಿದೆ? ಓರೆಯಾಗಿ ಬೀಳಲಿಲ್ಲ, ಆಮೇಲೆ ಸಮಾಂತರವಾಗಿ ಬೀಳಲಿಲ್ಲ, ಅಥವಾ ಮೇಲೆ ಹೋಗಲಿಲ್ಲ. ಇದಕ್ಕೆ ಏನು ಕಾರಣ ಇರಬಹುದು? ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಯಲು ಅವರು ಸಾಕಷ್ಟು ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡಿದರೂ ಸಹಿತ ಅವರಿಗೆ ಉತ್ತರ ಸಿಗಲಿಲ್ಲ. ಮುಂದೆ ಅವರಿಗೆ ಒಂದು ವಿಚಾರ ಹೊಳೆದಿದ್ದೇನೆಂದರೆ, ಈ ಪೃಥ್ವಿಯ ಕೇಂದ್ರದ ಕಡೆಗೆ ಮೇಲೆ ಇರತಕ್ಕಂಥ ಹಣ್ಣು ಪೃಥ್ವಿಯ ಕೇಂದ್ರದ ಕಡೆಗೆ ಲಂಬ ದಿಶೆಯಲ್ಲಿ ಬೀಳುತ್ತದೆ ಎಂದರೆ ಈ ಪೃಥ್ವಿಯ ಕೇಂದ್ರದಲ್ಲಿ ಯಾವುದಾದರೂ ಒಂದು ಶಕ್ತಿ ಇರಲೇಬೇಕು ಅಂತಕ್ಕಂಥ ವಿಚಾರ ಅವರಿಗೆ ಹೊಳೆಯಿತು. ಅಕಸ್ಮಾತ್ ನಾವು ಅಥವಾ ಯಾರಾದರೂ ನೀವು ಈ ಗಿಡದ ಕೆಳಗೆ ಕೂತಾಗ ಸೇಬು ಹಣ್ಣು ಬಿದ್ದರೆ ನಮ್ಮಲ್ಲಿ ಯಾವ ಕಲ್ಪನೆ ಬರ್ತಿತ್ತು? ನಮ್ಮ ವಿಚಾರಗಳು ಯಾವುವು? ಆ ಸೇಬು ಹಣ್ಣವನ್ನ ಕತ್ತರಿಸಿ ತಿಂದು ಬಿಡುವುದು. ಇದು ನಮ್ಮ ನಿಮ್ಮ ವಿಚಾರ. ಆದರೆ ವಿಜ್ಞಾನಿಗಳ ದೃಷ್ಟಿಕೋನ, ವಿಜ್ಞಾನಿಗಳ ವಿಚಾರವೇ ಬೇರೆ. ಸಾಮಾನ್ಯ ವ್ಯಕ್ತಿಗಳು ಹಾಗೂ ವಿಜ್ಞಾನಿಗಳಲ್ಲಿ ಇರತಕ್ಕಂಥ ದೃಷ್ಟಿಕೋನದಲ್ಲಿ ಬಹಳಷ್ಟು ವ್ಯತ್ಯಾಸವಿದೆ. ನಮ್ಮ ಸುತ್ತಮುತ್ತ ಇಂತಹ ಅನೇಕ ಘಟನೆಗಳು ನಡೆಯುತ್ತಿರುತ್ತವೆ. ಆ ಘಟನೆಗಳ ಹಿಂದೆ ಯಾವ ವೈಜ್ಞಾನಿಕ ದೃಷ್ಟಿಕೋನ ಇದೆ ಅಂತಕ್ಕಂಥದ್ರ ವಿಚಾರವನ್ನ ನಾವು ಮಾಡುವುದಿಲ್ಲ. ಯಾಕಂದ್ರೆ ಅಂತ ಒಂದು ವೈಜ್ಞಾನಿಕ ದೃಷ್ಟಿಕೋನ ನಮ್ಮಲ್ಲಿ ಇರುವುದಿಲ್ಲ. ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಅಂತಹ ದೃಷ್ಟಿಕೋನ ಇರಬಹುದು, ಇಲ್ಲ ಅಂತಲ್ಲ. ಅದಕ್ಕಾಗಿ ಮಕ್ಕಳೇ, ಈ ನ್ಯೂಟನ್ನಲ್ಲಿ ಒಂದು ವೈಜ್ಞಾನಿಕ ದೃಷ್ಟಿಕೋನ ಇರುವುದರಿಂದ ಆತ ಹಣ್ಣು ಬಿದ್ದು, ಆ ಸೇಬು ಹಣ್ಣು ಬಿದ್ದು ಕೂಡಲೇ ಆತ ಹಣ್ಣನ್ನು ತಿನ್ನುವ ವಿಚಾರ ಮಾಡದೆ ಆ ಹಣ್ಣು ಲಂಬವಾಗಿ ಪೃಥ್ವಿಯ ಕೇಂದ್ರದ ಕಡೆಗೆ ಏಕೆ ಬಂದಿತು ಅಂತಕ್ಕಂಥ ವಿಚಾರವನ್ನ ಮಾಡಿದ. ಅವರಿಗೆ ಇದರಿಂದ ಒಂದು ವಿಚಾರ ಹೊಳೆಯಿತು, ಈ ಪೃಥ್ವಿಯ ಕೇಂದ್ರದಲ್ಲಿ ಯಾವುದಾದರೂ ಒಂದು ಶಕ್ತಿ, ಒಂದು ಪ್ರೇರಣೆ ಇದ್ದಿರಬೇಕು. ಅದನ್ನೇ ಗುರುತ್ವಾಕರ್ಷಣೆ ಪ್ರೇರಣೆ ಅಂತೇಳಿ ಕರೆದರು. ಅದೇ ಪ್ರೇರಣೆಗೆ ಗುರುತ್ವಾಕರ್ಷಣೆ ಪ್ರೇರಣೆ ಅಂತ ಕರೆದರು. ಅಷ್ಟಕ್ಕೆ ಅವರು ಬಿದ್ದಿಲ್ಲ. ಅವರು ವಿಚಾರ ಮಾಡಿದ್ರು, ಒಂದು ಸೇಬು ಹಣ್ಣು ಕೆಳಗಿದೆ, ಇನ್ನೊಂದು ಮೇಲಿದೆ, ಬೇರೆ ಬೇರೆ ಎತ್ತರದಲ್ಲಿರ್ತಕ್ಕಂಥ ಸೇಬು ಹಣ್ಣುಗಳು ಅವು ಸಹಿತ ಈ ಕೇಂದ್ರದ ಕಡೆಗೆ ಬರುತ್ತಿದ್ದರೆ ಇನ್ನೂ ಹೆಚ್ಚಿನ ಎತ್ತರದಲ್ಲಿರ್ತಕ್ಕಂಥ ಇಂಥ ಚಂದ್ರನಂತ ಉಪಗ್ರಹಗಳಿರ್ಬೋದು ಅಥವಾ ಇನ್ನಿತರ ಗ್ರಹಗಳಿರ್ಬೋದು, ಅವುಗಳ ಮೇಲೂ ಸಹಿತ ಯಾವುದಾದರೂ ಈ ಪೃಥ್ವಿಯ ಪ್ರೇರಣೆ ಪ್ರಯುಕ್ತ ಆಗಬಹುದೇ ಅಂತಕ್ಕಂಥ ವಿಚಾರವನ್ನ ಮಾಡಿದರು. ಅದಕ್ಕಾಗಿಯೇ ಇವತ್ತಿನ ದಿವಸ ಈ ಸೂರ್ಯನ ಸುತ್ತ ತಿರುಗುವಂತಹ ಗ್ರಹಗಳಿರ್ಬೋದು, ಗ್ರಹಗಳ ಸುತ್ತ ತಿರುಗುವಂತಹ ಉಪಗ್ರಹಗಳು, ಇವೆಲ್ಲ ಈ ಒಂದು ಗುರುತ್ವಾಕರ್ಷಣೆ ಪ್ರೇರಣೆಯ ಮೂಲಕವೇ ಒಂದಕ್ಕೊಂದು ಸಮತೋಲಿತವಾಗಿ ಈ ಅವಕಾಶದಲ್ಲಿ ತಿರುಗುತ್ತಿರುತ್ತವೆ ಅಂತಕ್ಕಂಥದ್ದು ನಾವು ನೀವು ತಿಳಿದುಕೊಳ್ಬೇಕು. ಹೀಗೆ ನ್ಯೂಟನರು ಈ ಒಂದು ಗುರುತ್ವಾಕರ್ಷಣೆಯ ಶೋಧವನ್ನ ಮಾಡಿದರು ಅನ್ನೋದನ್ನು ನಾವು ನೋಡಿದ್ದೇವೆ. ಇನ್ನು ಮುಂದೆ ಪ್ರೇರಣೆ ಮತ್ತು ಚಲನೆ ಇದನ್ನು ನೋಡುವ. Force and motion. ಫೋರ್ಸ್ ಅಂದ್ರೆ ಪ್ರೇರಣೆ, ಮೋಟಿವೇಶನ್ ಸಹಿತ ನಾವು ಕರೀತೇವೆ. ಇಲ್ಲಿ ವಿಜ್ಞಾನದಲ್ಲಿ ಫೋರ್ಸ್ ಅನ್ನುವಂತ ಅಕ್ಷರ ನಾವು ಉಪಯೋಗ ಮಾಡಬೇಕು. ಇಲ್ಲಿ ಪ್ರೇರಣೆ ಮತ್ತು ಚಲನೆ ನಾವು ಈಗಾಗಲೇ ಪ್ರೇರಣೆಯ ವ್ಯಾಖ್ಯಾ, ಪ್ರೇರಣೆಯ ಪ್ರಕಾರಗಳು, ಪ್ರೇರಣೆಯ ಪರಿಣಾಮ
ಇದನ್ನ ಅಭ್ಯಾಸವನ್ನ ಮಾಡಿದ್ದೇವೆ. ಯಾವುದೇ ಒಂದು ವಸ್ತುವಿನ ವೇಗವನ್ನು ಹೆಚ್ಚಿಸಬೇಕಾಯಿತು, ವೇಗವನ್ನ ಕಡಿಮೆಗೊಳಿಸಬೇಕಾಯಿತು, ವಸ್ತುವಿನ ದಿಕ್ಕನ್ನ ಬದಲಾಯಿಸಬೇಕಾಯಿತು ಅಂದ್ರೆ ಪ್ರೇರಣೆಯನ್ನ ಪ್ರಯುಕ್ತ ಮಾಡತಕ್ಕಂಥದ್ದು ಅವಶ್ಯಕತೆ ಇದೆ. ಇದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಈಗ ಚಲನೆಗೆ ಸಂಬಂಧಪಟ್ಟಂತ 3 ನಿಯಮಗಳನ್ನ ನ್ಯೂಟನ್ ಹೇಳಿದ್ದಾರೆ. ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ, ನ್ಯೂಟನ್ನ ಚಲನೆಯ ಎರಡನೇ ನಿಯಮ ಹಾಗೂ ನ್ಯೂಟನ್ನ ಚಲನೆಯ 3ನೇ ನಿಯಮ. ಈ 3 ನಿಯಮಗಳ ಕುರಿತು 9ನೇ ತರಗತಿಯಲ್ಲಿ ಅಭ್ಯಾಸವನ್ನ ತಾವು ಮಾಡಿದ್ದೀರಿ. ಈಗ ಸ್ವಲ್ಪದಲ್ಲಿ ನೋಡೋಣ. ನ್ಯೂಟನರ ಚಲನೆಯ ಮೊದಲನೇ ನಿಯಮ ಏನು ಹೇಳುತ್ತದೆ? ಮೊದಲನೇ ನಿಯಮ ಏನಿದೆ? ಯಾವುದೇ ಒಂದು ವಸ್ತುವಿನ ಮೇಲೆ ಬಾಹ್ಯ ಅಸಮತೋಲಿತ ಪ್ರೇರಣೆ ಪ್ರಯುಕ್ತ ಮಾಡದಿದ್ದರೆ, ಯಾವುದೇ ಒಂದು ವಸ್ತುವಿನ ಮೇಲೆ ಬಾಹ್ಯ ಅಸಮತೋಲಿತ ಪ್ರೇರಣೆ ಪ್ರಯುಕ್ತ ಮಾಡದಿದ್ದರೆ ಆ ವಸ್ತು ವಿರಾಮ ಸ್ಥಿತಿಯಲ್ಲಿದ್ದರೆ ವಿರಾಮ ಸ್ಥಿತಿಯಲ್ಲಿ ಉಳಿಯುತ್ತದೆ, ಅಥವಾ ಸರಳ ರೇಖೆಯಲ್ಲಿಯ ಏಕ ಸಮಾನ ಚಲನೆಯಲ್ಲಿದ್ದರೆ ಏಕ ಸಮಾನ ಚಲನೆಯಲ್ಲಿಯೇ ಉಳಿಯುತ್ತದೆ. ಇದು ಮೊದಲನೇ ನಿಯಮ. ಉದಾಹರಣೆ ನೋಡ್ರಿ, ಇದು ಒಂದು ವಸ್ತು ಇದೆ. ಈ ವಸ್ತುವಿನ ಮೇಲೆ ನ್ಯೂಟನ್ನ ಮೊದಲನೇ ನಿಯಮದ ಪ್ರಕಾರ ಈ ವಸ್ತುವಿನ ಮೇಲೆ ಬಾಹ್ಯ ಅಸಮತೋಲಿತ ಪ್ರೇರಣೆ ಕ್ರಿಯೆ ಮಾಡದೇ ಇದ್ರೆ, ಈಗ ಇದು ವಿರಾಮ ಸ್ಥಿತಿ ಒಳಗದ, ಇದು ನಮ್ಗೆ ಚಲಿಸಬೇಕಾಯ್ತು ಅಂತಂದ್ರೆ ಇದರ ಮೇಲೆ ಅಸಮತೋಲಿತ ಬಾಹ್ಯ ಪ್ರೇರಣೆ ನಾವು ಕೊಡಬೇಕಾಗೋದು. ಅಸಮತೋಲಿತ ಬಾಹ್ಯ ಪ್ರೇರಣೆ ಅಂತಂದ್ರೆ ಏನು? ಬಾಹ್ಯ ಪ್ರೇರಣೆ ಅಂದ್ರೆ ಇದನ್ನ ಹೊರಗಿಂದ ಇದನ್ನು ನೂಕಬೇಕು, ಪ್ರೇರಣೆ ಕೊಡಬೇಕು. ಕೊಟ್ಟಾಗ ಇದು ಚಲನೆ ಆಗುತ್ತದೆ, ಇಲ್ಲದಿದ್ರೆ ಅದು ವಿರಾಮ ಸ್ಥಿತಿಯಲ್ಲೇ ಉಳಿಯುತ್ತದೆ. ಆದ್ರೆ ಇಲ್ಲಿ ಅಸಮತೋಲಿತ ಬಾಹ್ಯ ಪ್ರೇರಣೆ ಮುಖ್ಯ. ನೀವು ಹೊರಗಿನಿಂದ ಪ್ರೇರಣೆ ಪಟ್ರಿ, ಈಗ ನಾನು ಈ ಕಡೆ ಏನು ಪ್ರೇರಣೆ ಪಟ್ಟ, ಆನಂತರ ಈ ಕಡೆಗೂ ಪ್ರೇರಣೆ ಪಟ್ಟ. ಈ ಬದಿಗೆ ಪಟ್ಟಿರ್ತಕ್ಕಂಥ ಪ್ರೇರಣೆ 10 ನ್ಯೂಟನ್ ಇದೆ, ಈ ಬದಿಗೆ ಪಟ್ಟಿರ್ತಕ್ಕಂಥ ಪ್ರೇರಣೆ ಸಹಿತ 10 ನ್ಯೂಟನ್ ಇದೆ. ಬಾಹ್ಯವಾಗಿ ಎರಡೂ ಬದಿಯಿಂದ ನಾನು ಪ್ರೇರಣೆ ಪಟ್ಟಿದ್ದೇನೆ, ಆದರೆ ಈ ವಸ್ತು ಚಲನೆ ಒಳಪಡುವುದಿಲ್ಲ, ಇದು ವಿರಾಮ ಸ್ಥಿತಿಯಲ್ಲಿ ಉಳಿಯುತ್ತದೆ. ಏಕೆಂದರೆ ಇದು ಸಮತೋಲಿತ ಪ್ರೇರಣೆ ಆಗಿದೆ, ಎರಡೂ ಬದಿಗೆ ನಾವು ಸಮಾನವಾಗಿ ಪ್ರೇರಣೆಯನ್ನು ಪಟ್ಟಿದ್ದೇವೆ. ಇಲ್ಲಿ ಮೊದಲನೇ ನಿಯಮ ಹೇಳ್ತಕ್ಕಂಥದ್ದು ಏನಂತಂದ್ರೆ ಬಾಹ್ಯವಾಗಿ ಅಸಮತೋಲಿತ ಪ್ರೇರಣೆಯನ್ನು ಕೊಡಬೇಕು. ಹೆಚ್ಚು ಕಡಿಮೆ ಪ್ರೇರಣೆಯನ್ನು ಕೊಟ್ಟಾಗ ಅಥವಾ ಒಂದೇ ಬದಿಗೆ ಪ್ರೇರಣೆಯನ್ನು ಪಟ್ಟಿದ್ದೇ ಆದರೆ ಇದು ಅಸಮತೋಲಿತ ಪ್ರೇರಣೆ ಆಗುತ್ತದೆ, ಆಗ ಈ ವಸ್ತು ಚಲನೆಗೊಳಪಡುತ್ತದೆ. ಇನ್ನೊಂದು ಏನಂತಂದ್ರೆ